ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ ದರ್ಶನ್ ಒಟ್ಟು 10 ದಿನವನ್ನು ಕಳೆದಿದ್ದಾರೆ. ಇವತ್ತಿಗೆ 10ನೇ ದಿನ. 10 ದಿನಗಳಲ್ಲಿ ದರ್ಶನ್ ಭೇಟಿಯಾಗಿರ್ತಕ್ಕಂಥದ್ದು ಕೆಲವು ಬೆರಳೆಣಿಕೆಯಷ್ಟು ಜನರನ್ನ ಮಾತ್ರ. ಇವತ್ತು ಪ್ರಮುಖವಾಗಿ ಅವರ ತಾಯಿ, ತಮ್ಮ, ಅವರ ಪತ್ನಿ ಎಲ್ಲರನ್ನ ಕೂಡ ದರ್ಶನ್ ಭೇಟಿಯಾಗಿದ್ದಾರೆ. ಓಕೆ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿ ಈಗಾಗಲೇ 10 ದಿನ ಆಯಿತು. ಇವತ್ತು ಪ್ರಮುಖವಾಗಿ ಅವರ ತಾಯಿ, ತಮ್ಮ ಎಲ್ಲರೂ ಕೂಡ ಬಂದು ಧೈರ್ಯವನ್ನು ತುಂಬಿದ್ದಾರೆ. ಕಾನೂನಾತ್ಮಕವಾಗಿ ಮುಂದೆ ಹೇಗೆ ಮುನ್ನಡೆ ಇಡಬೇಕು ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಸೊ ಒಟ್ಟಾರೆ ಇವತ್ತು ದರ್ಶನ್ ವಿಚಾರದಲ್ಲಿ ಬೆಳಗ್ಗಿನಿಂದ ಏನೇನು ಡೆವಲಪ್ಮೆಂಟ್ಸ್ ಆಯಿತು ನೋಡ್ತಾ ಹೋಗೋಣ ಬನ್ನಿ. ಜೈಲಲ್ಲಿ ದರ್ಶನ್ ಭೇಟಿಯಾದ ಇಡೀ ಫ್ಯಾಮಿಲಿ ಎದುರು ಕಣ್ಣೀರಿಟ್ಟ ದರ್ಶನ್ಗೆ ಧೈರ್ಯ ಹೇಳಿದ ಫ್ಯಾಮಿಲಿ. ಗೆಳತಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಿದ್ದಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಮಾಡಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ಮುದ್ದೆ ಮುರಿತಾ ಇದೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಅನುಭವಿಸ್ತಾ ಇದ್ದಾರೆ. ಪೊಲೀಸರಿಗೆ ಕಂಪ್ಲೇಂಟೋ ಅಥವಾ ಒಂದೆರಡು ತದುಕಿ ವಾಪಸ್ ಕಳಿಸೋ ಬದಲು ಕೊಲೆ ಮಾಡಿ ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಹಾಗೂ ಸಹಚರರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಅಂದಹಾಗೆ ದರ್ಶನ್ 2ನೇ ಬಾರಿಗೆ ಜೈಲು ಸೇರಿ 10 ದಿನಗಳಾದವು. ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿರುವ ದರ್ಶನ್ ಹಿಂದಿನ ಗತ್ತು ಗೈರತ್ತು ಈಗ ಕಾಣಿಸ್ತಾ ಇಲ್ಲ. ಜೈಲಿನಲ್ಲಿ ಸಂಪೂರ್ಣ ಜರ್ಜರಿತಗೊಂಡಿದ್ದಾರೆ. ಸಹಬಂದಿಗಳ ಜೊತೆ ಬೆರೆಯದೆ ಒಬ್ಬಂಟಿಯಾಗಿ ಮೌನ ವಹಿಸಿದ್ದಾರೆ. ಈ ನಡುವೆ ದರ್ಶನ್ ನೋಡಲು ತಾಯಿ ಮೀನಾ, ತಮ್ಮ ದಿನಕರ್, ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಆಗಮಿಸಿದರು. ದರ್ಶನ್ ಭೇಟಿಯಾಗಿ ಧೈರ್ಯ ಹೇಳಿದರು. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ದರ್ಶನ್ ಮಡದಿ ಮಗ ಆಗಮಿಸಿ ಧೈರ್ಯ ತುಂಬಿ ಹೋಗಿದ್ರು. ಇದಾದ ಬಳಿಕ ದರ್ಶನ್ ಮತ್ತೆ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಇವತ್ತು ಬೆಳಗ್ಗೆನೆ ಇಡೀ ಕುಟುಂಬ ಆಗಮಿಸಿ ದರ್ಶನ್ ಕುಶಲೋಪರಿ ವಿಚಾರಿಸಿದರು. ಭೇಟಿ ವೇಳೆ ತಾಯಿ ಮೀನಾ ದರ್ಶನ್ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಗೋಳಾಡುತ್ತಿದ್ದ ತಾಯಿಯನ್ನ ದರ್ಶನ್ ಸಮಾಧಾನ ಪಡಿಸಿದ್ದಾರೆ. ದರ್ಶನ್ ಫ್ಯಾಮಿಲಿ ಕಣ್ಣೀರು. ಇಡೀ ಕುಟುಂಬ ನೋಡಿ ದರ್ಶನ್ ಕಣ್ಣೀರು. ತಾಯಿ ತಬ್ಬಿಕೊಂಡ ದರ್ಶನ್ಗೆ ಧೈರ್ಯದ ಮಾತು ಹೇಳಿದ ತಾಯಿ, ಮಗನನ್ನ ನೋಡಿ ಕಣ್ತುಂಬಿಕೊಂಡ ದರ್ಶನ್, ಪತ್ನಿ ವಿಜಯಲಕ್ಷ್ಮಿ ನೋಡುತ್ತಿದ್ದಂತೆ ಭಾವುಕ, ಸಹೋದರನಿಗೆ ಧೈರ್ಯ ಹೇಳಿದ ದಿನಕರ್. 20 ನಿಮಿಷ ದರ್ಶನ್ ಭೇಟಿಯಾದ ಕುಟುಂಬಸ್ಥರು. ದರ್ಶನ್ಗೆ ತಾಯಿ ಹೇಳಿದ್ದೇನು? ಮಗನೇ, ಯಾವುದೇ ಕಾರಣಕ್ಕೂ ಎದೆಗುಂದಬೇಡ. ನಿನ್ನ ಆರೋಗ್ಯ ನೋಡಿಕೊ. ಹೊರಗಿನ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಈ ಸಂಕಷ್ಟದಿಂದ ಹೊರಬರೋದನ್ನು ನೋಡು. ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಕಾನೂನು ಇದೆ, ಹೋರಾಟ ಮಾಡು. ಇತ್ತ ದಿನಕರ್ ತೂಗುದೀಪ್ ಅಣ್ಣನಿಗೆ ಧೈರ್ಯ ತುಂಬಿದರು. ಅಲ್ಲದೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಒಟ್ಟು 20 ನಿಮಿಷ ದರ್ಶನ್ ಜೊತೆ ಚರ್ಚೆ ನಡೆಸಿ ಎಲ್ಲರೂ ಹೊರ ಬಂದಿದ್ದಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಹಿಂದಿಗೆ 10 ದಿನ ಕಳೆದಿದೆ. ಕಳೆದ 10 ದಿನಗಳಿಂದಲೂ ಸಹ ತಾಯಿಯನ್ನು ನೋಡದೆ ದರ್ಶನ್ ಒಂದು ರೀತಿ ಕುಗ್ಗಿದ್ರು. ವಿಜಯಲಕ್ಷ್ಮಿ ಹೊರತುಪಡಿಸಿದ್ರೆ ಕುಟುಂಬಸ್ಥರು ಯಾರೂ ಸಹ ಭೇಟಿಯಾಗಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆನೆ ಪರಪ್ಪನಗರ ಜೈಲಿಗೆ ತಾಯಿ ಜೊತೆ ತಮ್ಮ ಮತ್ತು ವಿಜಯಲಕ್ಷ್ಮಿ ಒಂದು 10 ಜನ ಬಂದು ಈಗಾಗಲೇ ತಾಯಿಯನ್ನು ನೋಡ್ತಿದ್ದಂಗೆ ದರ್ಶನ್ ಕಣ್ಣೀರಿನ ಹಾಕಿದ್ದಾರೆ. ದರ್ಶನ್ ಬಿಡುಗಡೆ ಆಗ್ತಾರೋ ಇಲ್ವೋ ಅಭಿಮಾನಿಯ ಪ್ರಶ್ನೆಗೆ ದೇವರ ಉತ್ತರ. ಈ ನಡುವೆ ಜೈಲಿನಿಂದ ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗ್ತಾರಾ? ಇಂಥದ್ದೊಂದು ಚರ್ಚೆ ಹುಟ್ಟು ಹಾಕಿದೆ ದೇವರು ಕೊಟ್ಟ ವರ. ಹೌದು, ದರ್ಶನ್ ಬಿಡುಗಡೆಯಾಗಿ ಮತ್ತೆ ಅಭಿಮಾನಿಗಳನ್ನ ಸೇರ್ತಾರೆ. ಇಂಥದ್ದೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗುವಂತೆ ಅಭಿಮಾನಿಗಳು ಪೂಜೆ ಮಾಡ್ತಾ ಇದ್ದಾರೆ. ಇದೇ ಟೈಮಲ್ಲಿ ಪೂಜಾರಿ ದೇವರಿಗೆ ವರ ಕೇಳ್ತಾ ಇದ್ದಂತೆ ದೇವರ ಮೇಲಿದ್ದ ಹೂವಿನ ಹಾರ ಕೆಳಕ್ಕೆ ಬೀಳುತ್ತೆ. ಅಂಧಾಭಿಮಾನವೋ ಹುಚ್ಚು ಪ್ರೀತಿಯೋ, ಖೈದಿ ನಂಬರ್ ಸ್ಲೇಟ್ ಹಿಡಿದು ಫೋಟೋಶೂಟ್. ಕೊಲೆ ಕೇಸಲ್ಲಿ ದರ್ಶನ್ ಜೈಲಿನ ಒಳಗಿದ್ರೆ ಹೊರಗೆ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಮುಂದುವರೆದಿದೆ. ಟ್ಯಾಟೂ ಆಯ್ತು, ದರ್ಶನ್ ಖೈದಿ ನಂಬರ್ ಆಯ್ತು, ಈಗ ಮೈ ಮೇಲೆ ಗಾಯದ ಗುರುತು, ರಕ್ತದ ಕಲೆ. ಸಿನಿಮಾದಂತೆ ಖೈದಿ ನಂಬರ್ ಸ್ಲೇಟ್ ಹಿಡಿದು ಫೋಟೋಶೂಟ್. ಎಸ್, ಇದು ಅಂಧಾಭಿಮಾನವೋ ಹುಚ್ಚು ಪ್ರೀತಿಯೋ ಗೊತ್ತಿಲ್ಲ. ದರ್ಶನ್ ಫ್ಯಾನ್ಸ್ ಅಭಿಮಾನ ಅತಿರೇಕಕ್ಕೆ ಹೋಗ್ತಾ ಇದೆ. ಅಭಿಮಾನಿಗಳ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಆಕ್ರೋಶ ವ್ಯಕ್ತವಾಗಿದೆ. ದರ್ಶನ್ ಜೈಲು ಪಾಲಾಗ್ತಾ ಇದ್ದಾಗೆ ಆತನ ಅಭಿಮಾನಿಗಳ ವರ್ತನೆ ಕೂಡ ಅತಿರೇಕವನ್ನ ಮೀರ್ತಾ ಇದೆ. ಜೈಲಿಗೆ ಹೋದ ನಂತರದಲ್ಲಿ ತಮ್ಮ ಗಾಡಿಗಳ ಮೇಲೆ ಹಾಕ್ಸ್ಕೊಳ್ಳುವಂಥದ್ದು, ಆ ದೇಹಗಳ ಮೇಲೆ ಟ್ಯಾಟೂ ಮುಖಾಂತರ ಹಾಕ್ಸ್ಕೊಳ್ಳೋದ್ರ ಮುಖಾಂತರವಾಗಿ ಅಂಧಾಭಿಮಾನವನ್ನ ಮೆರಿತಾ ಇದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಆ ನಂಬರ್ ಅನ್ನ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸುವಂತ ಹಂತಕ್ಕೆ ಕೂಡ ಸದ್ಯ ಅಭಿಮಾನಿಗಳು ಮುಂದಾಗ್ತಾ ಇರುವಂತದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ಈ ನಡುವೆ ಜೈಲಲ್ಲಿರುವ ದರ್ಶನ್ ನೋಡಲು ಹುಬ್ಬಳ್ಳಿಯಿಂದ ವೃದ್ಧೆಯೊಬ್ಬರು ಬಂದಿದ್ರು. ದರ್ಶನ್ ಭೇಟಿಯಾಗಬೇಕು ಅಂತ ಪಟ್ಟು ಹಿಡಿದಿದ್ರು. ಅವನು ತಪ್ಪು ಮಾಡಿದಾನೆ, ಆದರೆ ಶಿಕ್ಷೆ ಕೊಡಬೇಡಿ ಅಂತ ಒತ್ತಾಯಿಸಿದರು. ಸಾಕಷ್ಟು ಅಭಿಮಾನಿಗಳು ಜೈಲ್ ಹತ್ರ ಬಂದು ಒಂದು ದರ್ಶನ ನೋಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಿದ್ರು. ಆದರೆ ಇವತ್ತು ಬೆಳಗ್ಗೆನೆ ಸಹ ಹುಬ್ಳಿಯಿಂದ ಒಬ್ರು ಅಜ್ಜಿ ಬಂದಿರೋಂಥದ್ದು. ಈಗ ನೇರವಾಗಿ ಅವ್ರನ್ನೇ ಮಾತಾಡ್ತೀನಿ. ಅಜ್ಜಿ, ಈಗ ದರ್ಶನ್ ಜೈಲೊಳಗಡೆ ಇದ್ದಾರೆ, ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಯಾಕೆ ಬಂದ್ರೆ ಅಲ್ಲಿಂದ? ನಮ್ಗೆ ಗೊತ್ತಿಲ್ಲ, ನಾವು ಬಂದಿದ್ದೀವಿ ಅಭಿಮಾನಿ ನೋಡಕ್ಕೆ ದರ್ಶನ್ಗೆ. ನನ್ನ ಮಗಾಗ ನೋಡಕ್ ಬಂದೀನಿ. ನೀವು ಬಿಡ್ತಿರೋ ಇಲ್ಲ, ಸಾಯ್ಬೇಕಿಲ್ಲ ನಾನು.
ಅಜ್ಜಿ. ಅಲ್ಲ ಇಷ್ಟೊಂದು ದರ್ಶನೇ ಬೇಡ ಅಂತ ಹೇಳಿದರೆ ಜೈಲ್ ಬಳಿ ಯಾರು ಬರೋದು ಬೇಡ, ಅಭಿಮಾನಿಗಳು ಬಂದರೆ ನಿರಾಸೆಯಿಂದ ಹೋಗೋದು ಬೇಡ ಅಂತ. ಏನು ನಿರಾಸ ಮಾಡ್ತಾನೆ ಪಾಪ. ನಾವು ಬಂದಿದ್ದೀವಿ, ಓಡಿ ಬಂದಿದ್ದೀವಿ ನೋಡಕ್ಕೆ ದರ್ಶನ ಕುಟ್ಟ. ಬಾಯ್ ದೇವರಿಗೆ ಬಿಡ್ಕೊಂಡೀನಿ, ಎಲ್ಲರಿಗೂ ಬಿಡ್ಕೊಂಡೀನಿ. ನಾನು ದರ್ಶನ್ಗೆ ಬಿಡಬೇಕಂತ ಹೇಳಿ. ಅಲ್ಲ ಈಗ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲೊಳಗೆ ಹೋಗಿದ್ದಾರೆ. ಹೋಗ್ಯಾರೆ, ಗೊತ್ತು ಹೋಗ್ಯಾರೆ. ತಪ್ಪು ಯಾರು ಮಾಡಂಗಿಲ್ಲ, ಎಲ್ಲರೂ ಮಾಡ್ತಾರೆ. ಸಂಭಾಳಿಸ್ಕೋಬೇಕು, ಹೋಗಬೇಕು. ಒಟ್ಟಲ್ಲಿ ಒಂದು ಕ್ಷಣದ ಕೋಪಕ್ಕೆ ಕೊಲೆ ಮಾಡಿದ ದರ್ಶನ್ ಮತ್ತೊಮ್ಮೆ ಸೆರೆವಾಸ ಅನುಭವಿಸುವಂತಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅವರ ಹೆಸರು ಸುತ್ತಕೊಂಡಿದ್ದಾದ್ರೂ ಹೇಗೆ? ಯಾರು ಈ ಹೆಸರನ್ನ ಬಾಯ್ಬಿಟ್ಟದ್ದು? ಈ ಹೆಸರು ಹೊರಗೆ ಬರಲೇಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯವೇ ಆಗಿಲ್ಲ. ಕೊಲೆ ಕೇಸ್ನಲ್ಲಿ ದರ್ಶನ್ ತಗಲಾಕೊಂಡಿದ್ದು ಹೇಗೆ ಅನ್ನೋದರ ಇನ್ಸೈಡ್ ಡೀಟೇಲ್ಸ್ ಪಬ್ಲಿಕ್ ಟಿವಿಯಲ್ಲಿ. ತಮ್ಮ ಹೆಸರು ಹೇಳದಂತೆ ದುಡ್ಡು ಕೊಟ್ಟರೂ ಕೂಡ ಅದು ಪ್ರಯೋಜನಕ್ಕೆ ಬಂದಿಲ್ಲ. 4 ಬಾರಿಸಿ ಬಾಯಿ ಬಿಡಿಸಿದಾಗ ಪೊಲೀಸರ ಮುಂದೆ ಆರೋಪಿಗಳು ದರ್ಶನ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಹೇಗೆ ತಗಲಾಕೊಂಡ್ರು? ದರ್ಶನ್ ಹೆಸರು ಬರದೇ ಇರೋ ಹಾಗೆ 3 ಜನ ನಾವೇ ಈ ಕೊಲೆಯನ್ನ ಮಾಡಿದ್ದು ಅಂತ ಹೇಳ್ಕೊಂಡು ಹೋಗಿ ಅಂತ ಹೇಳಿ ದುಡ್ಡು ಕೊಟ್ಟಿದ್ರು ಕೂಡ ಹೇಗೆ ಅವರು ಬಾಯ್ ಬಿಟ್ರು ಅನ್ನೋ ಇನ್ಸೈಡ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸ್ವಾಮಿ ಕೊಲೆ ಮಾಡಿ ಬಾಡಿಯನ್ನ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಡೋದಕ್ಕೆ ಅಂತ 3ರನ್ನ ಅವರು ನೇಮಕ ಮಾಡಿರ್ತಾರೆ. ಬಿಸಾಡಿದ ನಂತರದಲ್ಲಿ ಆ 3 ಹೋಗಿ ನಾವೇ ಈ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ತಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಶರಣಾಗಿದ್ದು ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್ ಮೂರ್ತಿ. ಈ 3 ಇದೊಂದು ಫೈನಾನ್ಸ್ ವಿಷಯಕ್ಕೆ ಆದಂತಹ ಕೊಲೆ ಅಂತ ಹೇಳಿ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಕೊಲೆ ಕೇಸ್ನಲ್ಲಿ ಶರಣಾದವರು ಪೊಲೀಸರ ಮುಂದೆ ದರ್ಶನ್ ಹೆಸರನ್ನ ಎಂತಹ ಸಂದರ್ಭದಲ್ಲೂ ಕೂಡ ಬಾಯ್ ಬಿಡೋದಿಲ್ಲ. ಆದರೆ ಪೊಲೀಸರಿಗೆ ಗೊತ್ತು ಯಾವ ರೀತಿಯಾಗಿ ಬಾಯಿ ಬಿಡಿಸ್ಬೇಕು ಅಂತ. ಯಾವುದೋ ಒಂದು ಕೊಲೆಯಾಗಿ ನಾವೇ ಮಾಡಿದ್ದೀವಿ ಅಂತ ಅಂದರೆ ಏನೋ ಇರಬೇಕು ಅನ್ನುವಂಥ ಅನುಮಾನ ಸಹಜವಾಗಿ ಪೊಲೀಸರಿಗೆ ಬಂದಂತಹ ಸಂದರ್ಭದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದರ್ಶನ್ ಹೆಸರು ಆಚೆ ಬರದಂತೆ ಆರೋಪಿಗಳಿಗೆ ಡಿ ಗ್ಯಾಂಗ್ ಹಣವನ್ನು ಕೂಡ ಕೊಟ್ಟಿರ್ತಾರೆ. ತಲಾ 5-5 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಸಿಕ್ಕಿತ್ತು, ಏನು ಎತ್ತ ಅನ್ನೋದು ಕೂಡ ಈಗಾಗಲೇ ಸೀಸ್ ಮಾಡಿಕೊಂಡಿರೋ ಹಣದಲ್ಲಿ ಪೊಲೀಸರ ಒಂದು ತನಿಖಾ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಆರೋಪಿಗಳು ವಿನಯ್ ಮತ್ತು ಪ್ರದೋಷ್ ಎಂಬ 2 ಇತರೆ ಆರೋಪಿಗಳ ಹೆಸರನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವರ ಮೂಲಕ ನನಗೆ ಈ ಕೇಸ್ನಲ್ಲಿ ಒಪ್ಕೋ ನೀನು ಅಂತ ಹೇಳಿ ಹಣ ಬಂದದ್ದು ಅಂತ ವಿನಯ್ ಮತ್ತು ಪ್ರದೋಷ್ ಹೆಸರನ್ನ ಹೇಳಲಾಗುತ್ತೆ. ವಿನಯ್ ಮತ್ತು ಪ್ರದೋಷ್ ದರ್ಶನ್ ಅವರ ತೀರಾ ಆಪ್ತರು. ಅವರು ಕೂಡ ಈ ಒಂದು ಹಣಕಾಸಿನ ಹಂಚಿಕೆಯಲ್ಲಿ ಶಾಮೀಲಾದವರು, ಕೊಲೆಯಲ್ಲಿ ಭಾಗಿಯಾದಂಥವರು. ಪೊಲೀಸ್ ಭಾಷೆಯಲ್ಲಿ ಇದೆಲ್ಲ ವಿಚಾರಿಸಿದಾಗ ಒಬ್ಬೊಬ್ಬರ ಹೆಸರೇ ಹೊರಗೆ ಬರಲಿಕ್ಕೆ ಆರಂಭ ಆಗುತ್ತೆ. ರಾತ್ರಿ ಇಡೀ ಪೊಲೀಸರು ಪ್ರದೋಷ್ ಮತ್ತು ಸ್ಟೋನಿ ಬ್ರೂಕ್ನ ಮಾಲೀಕ ವಿನಯ್ 2ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಈ 3ರಿಗೆ ನಿನ್ನ ಪರಿಚಯ ಹೇಗೆ, ನಿನಗೆ ಯಾರ ಪರಿಚಯ, ಸೊ ಯಾವ ಒಂದು ಕಾರಣಕ್ಕಾಗಿ ಈ ಕೊಲೆಯನ್ನು ಮಾಡಲಾಯಿತು, ಬಾಯ್ ಬಿಡ್ತೀಯಾ ಇಲ್ವಾ ಅಂತ ಪೊಲೀಸರು ತಮ್ಮದೇ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿದಾಗ ಸಹಜವಾಗಿ ಹೆಸರು ಹೊರಗೆ ಬರಲೇಬೇಕಾಗಿತ್ತು. ಆ ಹೊತ್ತಿಗೆ ಮೊದಲನೇದಾಗಿ ಬಂದಂಥ ಹೆಸರೇ ಪವಿತ್ರ ಗೌಡ ಅವರದ್ದು. ಪವಿತ್ರ ಗೌಡ ಹೆಸರನ್ನ ಪ್ರಸ್ತಾಪ ಮಾಡಿದ್ರು ವಿನಯ್ ಮತ್ತು ಪ್ರದೋಷ. ಪೊಲೀಸ್ ತನಿಖಾ ಹಂತದಲ್ಲಿ ವಿಚಾರಣೆ ಟೈಟ್ ಆಗ್ತಾ ಹೋಗ್ತಿದ್ದ ಹಾಗೆ ಒಬ್ಬೊಬ್ಬರ ಹೆಸರುಗಳು ಹೊರಗೆ ಬರಲಿಕ್ಕೆ ಆರಂಭ ಆಗುತ್ತೆ. ಮೊದಲ 3 ಆರೋಪಿಗಳು ಯಾರು ಸರೆಂಡರ್ ಆಗಿದ್ದು ಅವರು 2 ಹೆಸರು ಹೇಳ್ತಾರೆ. ಆ ನಂತರದಲ್ಲಿ ಪವಿತ್ರ ಗೌಡ ಹೆಸರು ಬರುತ್ತೆ. ಪವಿತ್ರ ಗೌಡ ಹೆಸರು ಯಾಕೆ, ಏನು ಈ ವಿಷಯಕ್ಕೂ ಲಿಂಕ್ ಅನ್ನೋದನ್ನ ತಾಳೆ ಹಾಕಿ ಪೊಲೀಸರು ಚೆಕ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ ಬಂತು ಇತ್ಯಾದಿ ಅಂತ. ಹಾಗಿದ್ರೆ ಪವಿತ್ರ ಗೌಡ ಯಾರಿಗೆ ಪರಿಚಯ ಅಂತ ಈ ಎಲ್ಲ ಅಂಶಗಳನ್ನು ಪೊಲೀಸರು ತನಿಖೆ ಮಾಡಿದಾಗ ಕೊನೆಯದಾಗಿ ದರ್ಶನ್ ಅವರ ಹೆಸರನ್ನ ಬಾಯ್ ಬಿಡಲೇಬೇಕಾಗಿ ಬಂದಂತಹ ಸಂದರ್ಭ. ಆಗ ನೋಡಿ ನಟ ದರ್ಶನ್ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಹೆಸರು ಪುರಾವೆ ಸಿಕ್ತಿದ್ದ ಹಾಗೆ ಕಮಿಷನರ್ಗೆ ACP ಚಂದನ್ ಅವರು ಕರೆ ಮಾಡ್ತಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿದೆ. ಸೊ ಈಗ ದರ್ಶನ್ ಹೆಸರನ್ನ ಹೇಳ್ತಾ ಇದ್ದಾರೆ. ಇವರನ್ನ ಅರೆಸ್ಟ್ ಮಾಡಬೇಕಾಗಿ ಬಂದಿದೆ ಈ ಕೇಸ್ನಲ್ಲಿ. ಏನು ಮಾಡೋದು ಅಂದಾಗ ಸಾಕ್ಷ್ಯಗಳ ಸಂಗ್ರಹ ಆಗಬೇಕಾಗತ್ತೆ. ಒಬ್ಬ ದೊಡ್ಡ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪೊಲೀಸರು ಮಾಡಿಕೊಂಡು ನಂತರ ಹೋಗಿ ಮೈಸೂರಿನ ಹೋಟೆಲ್ನಲ್ಲಿ ತಂಗಿದ್ದಂತಹ ದರ್ಶನ್ ಅವರನ್ನ ಅರೆಸ್ಟ್ ಮಾಡ್ತಾರೆ. ಜಿಮ್ ಮುಗಿಸ್ಕೊಂಡು ಹೊರಕ್ಕೆ ಬಂದಂತಹ ದರ್ಶನ್ ಪೊಲೀಸರ ಮುಂದೆ ಸರೆಂಡರ್ ಆಗ್ತಾರೆ. ಪೊಲೀಸರು ಅವ್ರನ್ನ ವಶಕ್ಕೆ ಪಡ್ಕೊಂಡ ನಂತರದಲ್ಲಿ ವಿಚಾರಣೆಯನ್ನು ತೀವ್ರಗೊಳಿಸಿ ಕೊನೆಗೆ 19 ಮಂದಿಗಳು ಈ ಪ್ರಕರಣದಲ್ಲಿ ಇದ್ದಾರೆ ಅಂತ ತಿಳಿದು ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಸೊ ಅಂದರೆ ಆ ಪೊಲೀಸ್ ಕಸ್ಟಡಿ ಅವಧಿಯಲ್ಲಿ ವಿಚಾರಣೆ ಹಂತದಲ್ಲಿ ಹೇಗೆ ದರ್ಶನ್ ಅವರ ಹೆಸರು ಹೊರಗೆ ಬರ್ತು ಅನ್ನೋದರ ಬಗ್ಗೆ ಅವತ್ತೇ ಗೊತ್ತಾಗಿತ್ತು. ಸೊ ಅಡಿಷನಲಿ ಈಗ ಇದರಲ್ಲಿ ಹೆಚ್ಚುವರಿ ವಿಷಯಗಳು ಏನು ಹೊಸದಾಗಿ ಆಡ್ ಆನ್ ಆಗ್ತಿದೆ?
ದಿವ್ಯಾ, ಪ್ರಮುಖವಾಗಿ 3 ಆರೋಪಿಗಳು ಬಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿದ್ರು. ನಾವು ಈ ಕೊಲೆಯನ್ನು ಮಾಡಿದ್ದಾಗಿ, ರೇಣುಕಾಸ್ವಾಮಿ ಕೊಲೆಯನ್ನು ಮಾಡಿದ್ದಾಗಿ ಒಪ್ಕೊಂಡಿದ್ರು. ಆ ಕೇಶವ್ ನಾಯಕ್, ನಿಖಿಲ್, ಹಾಗೆ ಕೇಶವ್ ಮೂರ್ತಿ, ಮತ್ತೊಬ್ಬ ಕಾರ್ತಿಕ್, ಈ 3 ಬಂದು ಸರೆಂಡರ್ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಮೊದಲೇ ಪೇಮೆಂಟ್ ಆಗಿತ್ತು. ದರ್ಶನ್ ಅಂಡ್ ಗ್ಯಾಂಗಿಂದ ಯಾವುದೇ ಕಾರಣಕ್ಕೂ ದರ್ಶನ್ ಹೆಸರು ಹೊರಬರಬಾರ್ದು ಅನ್ನೋ ನಿಟ್ಟಿನಲ್ಲಿ 30 ಲಕ್ಷ ಹಣವನ್ನು ಕೊಡಲಾಗಿತ್ತು. ಈ 3 ತಲಾ 5 ಲಕ್ಷದಂತೆ ಹಣದ ಮಾತುಕತೆ ಸಹ ಆಗಿತ್ತು. ಹೀಗಾಗಿ ಇವರೆಲ್ಲರೂ ಕೂಡ ಆರಂಭದಲ್ಲಿ ದರ್ಶನ್ ಹೆಸರೇ ಹೇಳೋದಿಲ್ಲ, ಯಾವುದೋ ಫೈನಾನ್ಸ್ ವಿಚಾರಕ್ಕೆ ಕೊಲೆ ಮಾಡಿದ್ದಾಗಿ ಪೊಲೀಸರ ಬಳಿ ಹೇಳಿಕೆಯನ್ನು ಕೊಡ್ತಿದ್ರು. ಪೊಲೀಸರು ತಮ್ಮದೇ ಭಾಷೆಯಲ್ಲಿ ವಿಚಾರಿಸಿದಂತಹ ಸಂದರ್ಭದಲ್ಲಿ ಆಗ ಇವರು ಹೆಸರು ಬಾಯ್ಬಿಟ್ಟಿದ್ದು ವಿನಯ್ ಮತ್ತೆ ಪ್ರದೋಷ್. ವಿನಯ್ ಈತ ಸ್ಟೋನಿ ಬ್ರೂಕ್ ಪಬ್ನ ಮಾಲೀಕ, ಮತ್ತೊಬ್ಬಾತ ಪ್ರದೋಷ್ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಾತ. ಇಬ್ಬರ ಹೆಸರನ್ನ ಬಾಯ್ಬಿಡ್ತಾರೆ. ಯಾವಾಗ ಈ ಇಬ್ರು ಎಲ್ಲಿದ್ದಾರೆ, ಇವ್ರು ಏನು ಕೆಲಸ ಮಾಡ್ತಾರೆ ಅಂತೇಳಿ ಕಲೆ ಹಾಕ್ತಂತಹ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಬರ್ತಾರೆ, ಬರ್ರಪ್ಪ ಇಲ್ಲಿ ಅಂತೇಳಿ ಅವ್ರನ್ನ ಕರೆದು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅವರು ಕೂಡ ದರ್ಶನ್ ಹೆಸರು ಹೇಳೋದಿಲ್ಲ, ಅವರು ಪವಿತ್ರ ಗೌಡ ಹೆಸರನ್ನ ಹೇಳ್ತಾರೆ. ಯಾವಾಗ ಪವಿತ್ರ ಗೌಡ ಹೆಸರು ಬಂತೋ ಆಗ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ತಂತಾನೆ ತಳಕು ಹಾಕೊಳ್ಳುತ್ತೆ. ಯಾವ ವಿನಯ್ ಏನು ಮಾಡ್ದ, ಪ್ರದೋಷ್ ಏನು ಮಾಡ್ದ, ಇವರೆಲ್ಲ ಯಾವಾಗ ಭೇಟಿಯಾಗಿದ್ರು, ಮತ್ತೆ ಎಷ್ಟು ಬಾರಿ ಕರೆಯನ್ನ ಮಾಡಿದ್ರು, ಎಲ್ಲ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿಕೊಂಡು ಆ ಬಳಿಕ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ಅಂತೇಳಿ ಹೇಳ್ತಾರೆ. ಆ ಬಳಿಕ ಅರೆಸ್ಟ್ ಮಾಡುವಂತೆ ಕಮಿಷನರ್ ಹೇಳ್ತಾರೆ. ಅಲ್ಲಿಗೆ ಇವರಿಗೆ ಪೇಮೆಂಟ್ ಸಿಕ್ಕಿದ್ರಿಂದ ಅವರು ತಮ್ಮ ದರ್ಶನ್ ಹೆಸರನ್ನ ಹೇಳದೇ ಇರೋದಕ್ಕೆ ಮೊದಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ರು. ಆದರೆ ಪೊಲೀಸರು ಈ ರೀತಿಯಾದಂತಹ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತಾರೆ, ತಮ್ಮ ವೃತ್ತಿ ಜೀವನದಲ್ಲಿ ಈ ರೀತಿಯಾಗಿ ಸಾಕಷ್ಟು ಕೇಸ್ಗಳನ್ನು ನಿಭಾಯಿಸಿರ್ತಾರೆ. ಹೀಗಾಗಿ ತಮ್ಮದೇ ಪೊಲೀಸ್ ಭಾಷೆಯಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಅಸಲಿ ವಿಚಾರ, ದರ್ಶನ್ ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ವಿಚಾರ, ಏನೇನು ನಡೀತು, ದರ್ಶನ್ ಇಷ್ಟು ಹಣವನ್ನು ಕೊಟ್ಟಿದ್ರು ಕೃತ್ಯವನ್ನು ಹೊರಗೆ ಎಲ್ಲೂ ಬಾಯ್ಬಿಡಬಾರ್ದು ಅಂತೇಳಿ, ಶವವನ್ನು ವಿಲೇವಾರಿ ಮಾಡೋದಕ್ಕೆ ಯಾಗೆಲ್ಲ ಪ್ಲಾನ್ ನಡೆದಿತ್ತು, ಎಲ್ಲ ವಿಚಾರವನ್ನು ಆರೋಪಿಗಳು ಬಾಯ್ಬಿಡ್ತಾರೆ.